ವೀಕ್ಷಕರೇ ನಮಸ್ಕಾರ. ನಮ್ಮ ಇವತ್ತಿನ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನೀವು ನೋಡಿರ್ಬೋದು, ಸುಮಾರು ಜನಕ್ಕೆ ಶಸ್ತ್ರಚಿಕಿತ್ಸೆ ಅಥವಾ ಸರ್ಜರಿ ಅಂದರೆ ಭಯ ಇರುತ್ತೆ. ಯಾಕಂದರೆ ಈ ಅಫೆಕ್ಟೆಡ್ ಏರಿಯಾ ಎಲ್ಲಿ ಏನೋ ಸಮಸ್ಯೆ ಆಗಿರುತ್ತೆ ಆ ಭಾಗನ ಕಟ್ ಮಾಡಿ ಸರ್ಜರಿ ಮಾಡಿ ಆಮೇಲೆ ಹೊಲಿಗೆ ಹಾಕೋದು, ಇದರಿಂದ ನೋವು ಜಾಸ್ತಿ. ಸುಮಾರು ದಿವಸ ಆಸ್ಪತ್ರೆಯಲ್ಲಿ ಇರಬೇಕಾಗುತ್ತೆ. ಜೊತೆಗೆ ಅದನ್ನು ಹೊಲಿಗೆ ಹಾಕಿದ್ಮೇಲೆ ಅದರಿಂದ ಉಳಿಯುವಂಥ ಕಲೆಗಳು, ಇದರಿಂದ ರೋಗಿಗಳಿಗೆ ಕಿರಿಕಿರಿ. ಆದರೆ ಇವತ್ತು ನಮ್ಮ ವೈದ್ಯಕೀಯ ಶಾಸ್ತ್ರ ತುಂಬ ಮುಂದುವರೆದಿದೆ. ಇದರಲ್ಲಿ ಆಧುನಿಕ ವಿಧಾನಗಳನ್ನು ಬಳಸಿ, ಆಧುನಿಕ ಉಪಕರಣಗಳನ್ನು ಬಳಸಿ, ಜಸ್ಟ್ ಒಂದು ರಂಧ್ರ ಈ ನಮ್ಮ ದೇಹದ ಭಾಗದಲ್ಲಿ ಒಂದು ಕಡೆ ರಂಧ್ರ ಮಾಡಿ ಉಪಕರಣನ ದೇಹದೊಳಗೆ ತೂರಿಸಿ ಅದರಿಂದ ರೋಗ ಪತ್ತೆ ಹಚ್ಚಿ ನಿಖರವಾಗಿ ಅಲ್ಲಿ ಏನು ರೋಗ ಇದೆ ಅದನ್ನು ಪತ್ತೆ ಹಚ್ಚಿ ರೋಗ ನಿರ್ಣಯ ಮಾಡಿ ಸರ್ಜರಿ ಮಾಡಿ ಶಸ್ತ್ರಚಿಕಿತ್ಸೆ ಮಾಡಿ ಬೇಗ ಡಿಸ್ಚಾರ್ಜು ಮಾಡ್ತಾರೆ. ಇದರಿಂದ ರೋಗಿಗಳಿಗೆ ನೋವು ಕಡಿಮೆ, ಡಾಕ್ಟರ್ಸ್ಗೂ ಈಸಿ. ಬನ್ನಿ ಇವತ್ತು ಇದೇ ವಿಷಯವಾಗಿ ನಾವು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನುರಿತ ತಜ್ಞ ವೈದ್ಯರ ಜೊತೆ ಮಾಹಿತಿನ ಪಡ್ಕೊಳ್ಳೋಣ. ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಬಸವರಾಜ್ ಬಿರಾದರ್, ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ರೇಡಿಯಾಲಜಿ. ಇವರು ನಮ್ಮ ಬೆಂಗಳೂರಿನ ನಾರಾಯಣ ಹೆಲ್ತ್ ಆಸ್ಪತ್ರೆಯಲ್ಲಿ ಇಂಟರ್ವೆನ್ಷನಲ್ ರೇಡಿಯಾಲಜಿ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರನ್ನ ನಾವು ಸ್ವಾಗತಿಸಿ ಮಾತನಾಡಿ ನಮ್ಮ ಇವತ್ತಿನ ವಿಷಯದ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ನಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ನೀವು ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ರೇಡಿಯಾಲಜಿ, ಇದು ನಮಗೆ ಹೊಸ ವಿಷಯ. ಈ ಇಂಟರ್ವೆನ್ಷನಲ್ ರೇಡಿಯಾಲಜಿ ಅಂದ್ರೆ ಏನು ಅಂತ ನಮಗೂ ಗೊತ್ತಿಲ್ಲ. ಶಸ್ತ್ರಚಿಕಿತ್ಸೆಯ ವಿಕಿರಣಶಾಸ್ತ್ರ ಅಂತ ನಾನು ಗೂಗಲ್ ನೋಡಿದೆ. ಇದ್ರ ಬಗ್ಗೆ ನಮ್ಗೇನು ಐಡಿಯಾ ಇಲ್ಲ. ಸೊ ಇದ್ರ ಅರ್ಥ ಮತ್ತೆ ಇದು ಏನೇನಕ್ಕೆ ಯಾವ್ಯಾವ ರೋಗಗಳನ್ನ ಪತ್ತೆ ಮಾಡಕ್ಕೆ ಈ ಟೆಕ್ನಿಕ್ ಇದು ಅಡ್ವಾನ್ಸ್ ಟೆಕ್ನಿಕ್ ಅಂತ ನೋಡಿದೆ. ಯಾವ್ಯಾವ ರೋಗ ಪತ್ತೆ ಮಾಡ್ಬೋದು, ಇದ್ರಲ್ಲಿ ಹೆಂಗೆ ಪತ್ತೆ ಮಾಡ್ತಾರೆ, ಮತ್ತೆ ಯಾವ್ಯಾವ ಉಪಕರಣಗಳನ್ನ ಬಳಸ್ತಾರೆ, ಇದರಿಂದ ಏನು ಇತಿಮಿತಿಗಳೇನು, ಇದರ ಹಿತಮಿತಿಗಳು, ಮತ್ತೆ ಇದಕ್ಕೆ ಏನು ವೆಚ್ಚ ಖರ್ಚು ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಸ್ವಲ್ಪ ಮಾಹಿತಿನ ತಿಳಿಸ್ಕೊಡಿ. ಒಂದೊಂದಾಗಿ ಒಂದು ಹಂತದಲ್ಲಿ ಹೋಗೋಣ. ಹಾ ಸರ್, ಇದು ಫಸ್ಟ್ ಇದರ ಅರ್ಥ ಈ ಪದ. ಈಗ ಬೇಸಿಕಲಿ ಎಲ್ಲರೂ ರೇಡಿಯಾಲಜಿ ಅಂತೂ ಕೇಳಿರ್ತಾರೆ. ರೇಡಿಯಾಲಜಿ ಅಂದ್ರೆ ವಿಕಿರಣಶಾಸ್ತ್ರ. ಸೊ ಏನಂದ್ರೆ ಈಗ ನೀವು ಯಾವ್ದೇ ಡಾಕ್ಟರ್ ಹತ್ರ ಹೋಗ್ತೀರಾ, ಕೆಮ್ಮಾಗಿದೆ, ಹೊಟ್ಟೆ ನೋವಿದೆ, ಇಲ್ಲ ಕಾಲು ನೋವಿದೆ ಅಂತಾರೆ. ಸೊ ಕೆಲವೊಂದು ರಕ್ತ ಪರೀಕ್ಷೆ ಮಾಡಿಸ್ತಾರೆ. ಅದಾದ್ಮೇಲೆ ಕೆಲವೊಂದು ಎಕ್ಸ್ರೇ ಟೆಸ್ಟ್, ಇಲ್ಲ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಇಲ್ಲ CT ಸ್ಕ್ಯಾನ್, MRI ಸ್ಕ್ಯಾನ್ ಮಾಡಿಸ್ತಾರೆ. ಸೊ ಈ ಅಲ್ಟ್ರಾಸೌಂಡ್, ಎಕ್ಸ್ರೇ, CT ಸ್ಕ್ಯಾನ್, MRI ಇವೆಲ್ಲವೂ ರೇಡಿಯಾಲಜಿ ವಿಭಾಗದಲ್ಲಿ ಬರುತ್ತೆ. ಇನ್ನೊಂದು ಪೆಟ್ ಸ್ಕ್ಯಾನ್ ಅಂತ ಅದು ನ್ಯೂಕ್ಲಿಯರ್ ಮೆಡಿಸಿನ್ ಆಗುತ್ತೆ. ಅದರಲ್ಲಿ ಸ್ವಲ್ಪ ಮೆಡಿಸಿನ್ ಕೊಟ್ಬಿಟ್ಟು ಆಮೇಲೆ ಸ್ಕ್ಯಾನಿಂಗ್ ಮಾಡ್ತಾರೆ. ಸೊ ಇದರಲ್ಲಿ ಡೈರೆಕ್ಟ್ ಆಗಿ ನಿಮ್ಮ ಏನಾದರೂ ಯಾವ ಪಾರ್ಟ್ಸ್ ಅಲ್ಲಿ ಅಂಗಾಂಗಗಳಲ್ಲಿ ತೊಂದರೆ ಇರುತ್ತೆ ಅದು ಕಂಡುಹಿಡಿಯೋದಕ್ಕೆ ಯೂಸ್ ಮಾಡೋ ವಿಧಾನಗಳು ಈ ರೇಡಿಯಾಲಜಿಲಿ ಇರುತ್ತೆ. ಸೊ ಈ ಇಂಟರ್ವೆನ್ಷನ್ ರೇಡಿಯಾಲಜಿ ಅಂದ್ರೆ ರೇಡಿಯಾಲಜಿದು ಸೂಪರ್ ಸ್ಪೆಷಾಲಿಟಿ ಬ್ರಾಂಚ್ ಇದ್ದಂಗೆ. ಸೊ ಈ ವಿಕಿರಣಶಾಸ್ತ್ರ ಅಂತ ಹೇಳಿದಾಗೆ, ಸೊ ಅದರಲ್ಲಿ ನಾವು ಕಂಡುಹಿಡಿಯೋ ಪ್ರತಿಯೊಂದು ರೋಗಕ್ಕೆ ಕೆಲವೊಂದು ಲಿಮಿಟೇಷನ್ಸಲ್ಲಿ ನಾವು ಸರ್ಜರಿ ವಿತೌಟ್ ಸರ್ಜರಿ ಟ್ರೀಟ್ ಮಾಡೋ ವಿಧಾನಗಳನ್ನು ಇಂಟರ್ವೆನ್ಷನ್ ರೇಡಿಯಾಲಜಿ ಅಂತ ಕರಿತೀವಿ. ಸೊ ಶಸ್ತ್ರಚಿಕಿತ್ಸೆ ಇಲ್ಲಾರ್ದೇ ವಿಕಿರಣಶಾಸ್ತ್ರವನ್ನು ಬಳಸ್ಕೊಂಡು ಟ್ರೀಟ್ಮೆಂಟ್ ಕೊಡೋ ಒಂದು ವಿಧಾನ ಇಂಟರ್ವೆನ್ಷನ್ ರೇಡಿಯಾಲಜಿಗೆ ಸೇರಿರೋದು. ಸೊ ಇದರಲ್ಲಿ ಸರ್ಜರಿ ಥರ ಕಟ್ ಮಾಡಿ ಓಪನ್, ಈಗೆಲ್ಲ ಲೇಟೆಸ್ಟ್ ಅಡ್ವಾನ್ಸಸ್ ಬಂದಿದೆ. ಸೊ ಇದರಲ್ಲೂ ಕೂಡ ಹಾಗೆ ಪಿನ್ ಹೋಲ್ ಸರ್ಜರೀಸ್ ಅಂತಾರೆ. ಅಂದ್ರೆ ಜಸ್ಟ್ ಮಿನಿಮಲ್ ಇನ್ವೇಸಿವ್ ಸರ್ಜರಿ ಮಿನಿಮಲ್ ಇನ್ವೇಸಿವ್ ಕಿನ್ನ ಇನ್ನೂ ಮಿನಿಮಲ್ ಇನ್ವೇಸಿವ್ ಅಂದ್ರೆ ಪಿನ್ ಹೋಲ್. ಸೊ ಬೇಸಿಕಲಿ ಒಂದು ಕ್ಯಾಥೆಟರ್ ಇಲ್ಲ ಒಂದು ಚಿಕ್ಕ ವೈರ್ ಮೂಲಕ ನಾವು ಬಾಡಿ ಒಳಗಡೆ ಆಕ್ಸೆಸ್ ತಗೊಂಡು ಯಾವ ಪಾರ್ಟ್ನ ಟ್ರೀಟ್ ಮಾಡ್ಬೇಕಂತ ನಾವು ಫೋಕಸ್ ಮಾಡಿರ್ತೀವಿ ಆ ಪರ್ಟಿಕ್ಯುಲರ್ ಪಾರ್ಟ್ನ ನಾವು ಜಸ್ಟ್ ಅಂಡರ್ ಎಕ್ಸ್ರೇ ಗೈಡೆನ್ಸು, ಇಲ್ಲ ಅಲ್ಟ್ರಾಸೌಂಡ್ ಗೈಡೆನ್ಸ್, ಇಲ್ಲ CT ಸ್ಕ್ಯಾನ್ ಗೈಡೆನ್ಸ್ ಮುಖಾಂತರ ಟ್ರೀಟ್ಮೆಂಟ್ ನಾವು ಮಾಡ್ತೀವಿ. ನೀವು ಅದೇನು ಅರ್ಥ ಅಂತ ಹೇಳಿದ್ರಿ, ಇಂಟರ್ವೆನ್ಷನಲ್ ರೇಡಿಯಾಲಜಿ ಅಂದ್ರೆ ಏನಂತ ಹೇಳಿದ್ರಿ, ಯಾವ್ಯಾವ ರೋಗನ ಪತ್ತೆ ಮಾಡಕ್ಕೆ ಈ ವಿಧಾನನ ಬಳಸ್ತಾರೆ? ಓಕೆ, ಸೊ ಬೇಸಿಕ್ಲಿ ಹೆಡ್ ಟು ಟೋ ಇಂದ ಯಾವುದೇ ರೋಗ ಇದ್ರೂ ರೇಡಿಯಾಲಜಿ ಮುಖಾಂತರ ಡಯಾಗ್ನೋಸ್ ಮಾಡ್ಬೋದು. ಸೊ ಇಂಟರ್ವೆನ್ಷನ್ ರೇಡಿಯಾಲಜಿಲಿ ಏನಾಗುತ್ತೆ ಅಂದರೆ ಡಯಾಗ್ನೋಸ್ಡ್ ಅಲ್ಲಿ ಯಾವುದು ವಿತೌಟ್ ಸರ್ಜರಿ ವಿತ್ ಸರ್ಜರಿ ಟ್ರೀಟ್ಮೆಂಟ್ ಮಾಡೋ ಅಂಶಕ್ಕೆ ನಾವು ಈ ಇಂಟರ್ವೆನ್ಷನ್ ರೇಡಿಯಾಲಜಿಲಿ ಇಂಪಾರ್ಟೆನ್ಸ್ ಕೊಡ್ತೀವಿ. ಸೊ ಡಯಾಗ್ನೋಸಿಸ್ ನೀವು ಹೆಡ್ ಟು ಟೋ ಅಲ್ಲಿ ಯಾವುದೇ ರೋಗ ಇದ್ರೂ ಅದು ರೇಡಿಯಾಲಜಿ ಮುಖಾಂತರನೇ ಕಂಡುಹಿಡಿಯಬಹುದು. ಕೆಲವೊಂದು ಬ್ಲಡ್ ಟೆಸ್ಟ್ ಯೂಸ್ ಮಾಡ್ತೀವಿ, ಕೆಲವೊಂದು ಇಮೇಜಿಂಗ್ ಯೂಸ್ ಮಾಡಿ ಕಂಡುಹಿಡಿತೀವಿ. ಈಗ ನಮಗೆ ಇಲ್ಲಿವರೆಗೂ ಗೊತ್ತಿರೋದು ಸ್ಕ್ಯಾನಿಂಗು, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗು, ಎಕ್ಸ್ರೇ, MRI ಆತರ. ಈಗ ಅದರಲ್ಲಿ ಒಂದ್ಸಲ ಗೊತ್ತಾಯ್ತು ಏನೋ ಈ ರೋಗ ಪತ್ತೆ ಆಯ್ತು ಅಥವಾ ಈ ಗಡ್ಡೆ ಇದೆ ಅಂತ ಗೊತ್ತಾಯ್ತು.
ಅದಾದ ನೆಕ್ಸ್ಟ್ ಸ್ಟೆಪ್? ಸೊ ಫಾರ್ ಎಕ್ಸಾಂಪಲ್ ಈಗ ಒಬ್ಬರಿಗೆ ಲಿವರ್ ಕ್ಯಾನ್ಸರ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಲಿವರ್ ಕ್ಯಾನ್ಸರ್ಗೆ ವಿಧವಾದ ಟ್ರೀಟ್ಮೆಂಟ್ಗಳಿದೆ. ಒಂದು ಸರ್ಜರಿ ಇದೆ, ಆ ಸರ್ಜರಿಗೆ ಸೂಟಬಿಲಿಟಿ ಇಲ್ಲ ಅಂತಂದರೆ ಮೆಡಿಸಿನ್. ಹಿಂದಿನ ಕಾಲದಲ್ಲಿ ಕೀಮೋಥೆರಪಿ ಅಂತ ಇತ್ತು, ಅದೊಂದೇ ಇರ್ತಿತ್ತು. ಈಗ ಇಂಟರ್ವೆನ್ಷನ್ ರೇಡಿಯಾಲಜಿ ಮೂಲಕ ನಮಗೆ ಇದು ಡಿಫ್ರೆಂಟ್ ಟ್ರೀಟ್ಮೆಂಟ್ಸ್ ಬಂದಿದೆ. ಫಸ್ಟ್ ಅವ್ರಿಗೆ ಲಿವರ್ ಕ್ಯಾನ್ಸರ್ ಇದೆ ಅಂದ ತಕ್ಷಣ ಎವ್ಯಾಲ್ಯೂಯೇಟ್ ಮಾಡ್ತೀವಿ. ಒಬ್ಬ ಹೆಪಟಾಲಜಿಸ್ಟ್ ಅವ್ರು ನೋಡ್ತಾರೆ, ಇಲ್ಲ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ನೋಡ್ತಾರೆ, ನೋಡಿಬಿಟ್ಟು ಯಾವ ಟೈಪ್ ಆಫ್ ಕ್ಯಾನ್ಸರ್ ಅಂತ ಕಂಡುಹಿಡಿತಾರೆ. ಫಾರ್ ಎಕ್ಸಾಂಪಲ್ ಹೆಪಟೋಸೆಲ್ಯುಲರ್ ಕಾರ್ಸಿನೋಮಾ ಅಂತಾರೆ, ಲಿವರಲ್ಲಿ ಪರ್ಟಿಕ್ಯುಲರ್ ಕ್ಯಾನ್ಸರ್ ಅದು. ಸೊ ಕಂಡುಹಿಡಿದ್ಮೇಲೆ ಆ ಲಿವರ್ ಸ್ಟೇಟಸ್ ಹೇಗಿದೆ, ಯಾವ ಸ್ಟೇಜಲ್ಲಿ ಅದೇ ಲಿವರ್ ಫಂಕ್ಷನ್ ಹೇಗಿದೆ, ಯಾವ ಸ್ಟೇಜಲ್ಲಿ ಇದೆ, ಬೇರೆ ಕಡೆ ಸ್ಪ್ರೆಡ್ ಆಗಿದೆಯಾ ಇಲ್ಲ, ಎಷ್ಟು ಸೈಜ್ ಇದೆ, ಅವ್ರದ್ದು ಲಿವರ್ದು ಫಂಕ್ಷನ್ ಕ್ಯಾಲಿಬರು, ಅವ್ರದ್ದು ಚೈಲ್ಡ್ ಪಕ್ಸ್ ಸ್ಕೋರ್ ಅಂತ ವಿಧವಾದ ಮೆಡಿಕಲ್ ಟರ್ಮಿನಾಲಜೀಸ್ ಇದೆ. ಬಟ್ ಅವ್ರದ್ದು ಓವರ್ ಆಲ್ ಅಸೆಸ್ಮೆಂಟ್ ಮಾಡಿ ದೆನ್ ಅವ್ರ ಸೂಟಬಿಲಿಟಿ ನೋಡ್ತೀವಿ. ಸೂಟಬಿಲಿಟಿಲಿ ವೆದರ್ ಈಸ್ ಫಿಟ್ ಫಾರ್ ಟ್ರಾನ್ಸ್ಪ್ಲಾಂಟ್ ಆರ್ ವೆದರ್ ಈಸ್ ಫಿಟ್ ಫಾರ್ ಸರ್ಜರಿ ಆರ್ ಈಗ ಸರ್ಜರಿನ ಈಗ ಕೆಲವೊಬ್ರಿಗೆ ಸರ್ಜರಿ ಅವಾಯ್ಡ್ ಮಾಡ್ಬೇಕಾದ್ರೆ ಮಿನಿಮಲ್ ಇನ್ವೇಸಿವ್ ಇಂಟರ್ವೆನ್ಷನಲ್ ಟ್ರೀಟ್ಮೆಂಟ್ಸ್ ಇರುತ್ತೆ. ಅಬ್ಲೇಷನ್ ಅಂತ ಮಾಡ್ತೀವಿ. ಏನಂದ್ರೆ ಅದರಲ್ಲಿ ಚಿಕ್ಕದೊಂದು ನೀಡಲ್ ಮುಖಾಂತರ ಹೋಗಿ ಆ ಲಿವರಲ್ಲಿ ಕ್ಯಾನ್ಸರ್ದನ್ನ ಬರ್ನ್ ಮಾಡ್ತೀವಿ. ಸೊ ಅದು ಒಂದಾಗುತ್ತೆ. ಇಲ್ಲ ಅಂತಂದ್ರೆ ಟೇಸ್ ಅಂತ ಮಾಡ್ತೀವಿ, ಅದು ಬಿಟ್ರೆ ಟೇರ್ ಅಂತ ಒಂದು ಮಾಡ್ತೀವಿ. ಆ ತರ ಅಂದ್ರೆ ಇಲ್ಲಿ ಕಂಪ್ಲೀಟ್ ಶಸ್ತ್ರಚಿಕಿತ್ಸೆ ಸರ್ಜರಿ ಅಂತ ಇಲ್ಲ, ನೀವು ಒಳಗೆ ಉಪಕರಣ ತೋರಿಸಿ ಅಲ್ಲಿ ಟ್ರೀಟ್ಮೆಂಟ್ ಅಲ್ಲೇ ಕೊಡ್ತೀರಾ. ಟ್ರೀಟ್ಮೆಂಟ್ ಅದನ್ನ ನೋಡ್ಕೊಂಡ್ಬಿಟ್ಟು ದೆನ್ ವಿ ಸ್ಕೆಡ್ಯೂಲ್ ಅಕಾರ್ಡಿಂಗ್ಲಿ ಅದಾದ್ಮೇಲೆ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ನಿಮ್ಗೆ ಸರ್ಜರಿ ಆದ್ಮೇಲೆ ಗೊತ್ತಾಗುತ್ತೆ ಯು ವುಡ್ ಹ್ಯಾಡ್ ಒಂದು ಸ್ಕಾರ್ ಇರುತ್ತೆ ಒಂದು ಹೊಟ್ಟೆ ಮೇಲೆ, ಅದರ ಲಿವರ್ ಎಲ್ಲ ರಿಸೆಟ್ ಮಾಡ್ತಾರೆ. ಸೊ ಇದರಲ್ಲಿ ಆತರ ಏನು ಸ್ಕಾರ್ ಆಮೇಲೆ ಯೂಶಲಿ 2-3 days ಅಲ್ಲೇ ಡಿಸ್ಚಾರ್ಜ್ ಬೇಗ. ಸೊ ಹಾಗಾಗಿ ಮಿನಿಮಲ್ ಇನ್ವೇಸಿವ್ ಟ್ರೀಟ್ಮೆಂಟ್. ನಾನು ರೀಸೆಂಟ್ ಆಗಿ ನೋಡಿದೀನಿ ಒಬ್ರು ನಮ್ ಕೊಲೀಗ್ ಅಮ್ಮ ಕಾಲ್ಗೆ ಅದು ರಾಡ್ ಫಿಕ್ಸ್ ಮಾಡಕ್ಕೆ ಏನು ಕಟ್ ಮಾಡಿಲ್ಲ, ಈ ರೀತಿ ಒಂದು ಪಿನ್ ಹೋಲ್ ಅಂದ್ರೆ ಚಿಕ್ಕದಾಗಿ ರಂಧ್ರ ಮಾಡಿ ಅಲ್ಲಿ ಫಿಕ್ಸ್ ಮಾಡಿದ್ದಾರೆ, ಇಷ್ಟುದ್ದ ರಾಡು. ಅದು ಆರ್ಥೋಪೆಡಿಷನ್ ವಿಭಾಗದಲ್ಲಿ ಬರುತ್ತೆ ಅದು. ಸೊ ಅವರು ಆರ್ಥೋಪೆಡಿಕ್ಸ್ ಅವರು ನೋಡ್ಕೊಂಡು ಅದು ಟೆಕ್ನಿಕ್ ಮಾತ್ರ ಇದೆ ಟೆಕ್ನಿಕ್ ಅಂಡರ್ ಇದು ಇಮೇಜ್ ಗೈಡೆನ್ಸ್ ಅಲ್ಲಿ ಮಾಡ್ತಾರೆ. ಬಟ್ ಇಟ್ ಇಸ್ ಯೂಶುವಲಿ ಡನ್ ಬೈ ದ ಆರ್ಥೋಪೆಡಿಷಿಯನ್ಸ್. ಆ ತರ ಇರುತ್ತೆ. ಈಗ ಲಿವರ್ ಕ್ಯಾನ್ಸರ್ ಅಂತ ಒಂದ್ ಹೇಳಿದ್ರಿ, ಮತ್ತೆ ಬೇರೆ ಇನ್ಯಾವ ಭಾಗಗಳಲ್ಲಿ ನಾವು ಈ ಏನಾದ್ರೂ ರೋಗನ ಈ ವಿಧಾನದಿಂದ ಪತ್ತೆ ಹಚ್ಚಬಹುದು? ಇನ್ನೊಂದು ಮೋಸ್ಟ್ ಕಾಮನ್ಲಿ ನಾವು ಟ್ರೀಟ್ ಮಾಡೋ ಇದಂದ್ರೆ ಯೂಟ್ರೈನ್ ಫೈಬ್ರಾಯ್ಡ್ಸ್ ಅಂದ್ರೆ ಗರ್ಭಕೋಶದ ಗಡ್ಡೆ. ಸೊ ಗರ್ಭಕೋಶದ ಗಡ್ಡೆ ಆದ್ರೆ ಕ್ಲಿನಿಕಲಿ ಅವ್ರಿಗೆ ಏನಿರುತ್ತೆ ಸಿಂಪ್ಟಮ್ಸ್, ರಕ್ತಸ್ರಾವ ಜಾಸ್ತಿ ಆಗ್ತಿರುತ್ತೆ ಮೆನ್ಸಸ್ ಟೈಮಲ್ಲಿ, ಇಲ್ಲಾಂದ್ರೆ ತುಂಬಾ ಪೇನ್ ಇರುತ್ತೆ ಡ್ಯೂರಿಂಗ್ ಮೆನ್ಸಸ್. ಸೊ ಆ ಥರ ಇದ್ದಾಗ ಯೂಶಲಿ ಅವರು ಅಸೆಸ್ಮೆಂಟ್ ಮಾಡಿದಾಗ ಫಸ್ಟ್ ಅಲ್ಟ್ರಾಸೌಂಡ್ ಮುಖಾಂತರ ಕಂಡುಹಿಡಿತಾರೆ ಈ ಥರ ಫೈಬ್ರಾಯ್ಡ್ ಇದೆ ಅಂತ. ಸೊ ಅವಾಗ ಸೈಜ್ ಆಫ್ ದ ಫೈಬ್ರಾಯ್ಡ್ ನೋಡ್ತೀವಿ, ಅವ್ರ ಟ್ರೀಟ್ಮೆಂಟ್ ಅವ್ರದ್ದು ಇದು ಯಾವ ಥರ ಸಿಂಪ್ಟಮ್ಸ್ ಇದೆ ಅಂತ ಅಸೆಸ್ ಮಾಡಿ ಅದಕ್ಕೆ ಫೈಬ್ರಾಯ್ಡ್ ಎಂಬಲೈಸೇಷನ್ ಅಂತ ಒಂದು ಟ್ರೀಟ್ಮೆಂಟ್. ಸೊ ಅದರಲ್ಲಿ ಬೇಸಿಕ್ಲಿ ಈಗ ಮುಂಚೆ ಎಲ್ಲ ಏನಿರ್ತಿತ್ತು, ಫೈಬ್ರಾಯ್ಡ್ ಇದೆ ಅಂದರೆ ಐದರ ಗಡ್ಡೆನ ತೆಗಿಬೇಕು, ಇಲ್ಲ ಕೆಲವೊಬ್ಬರಿಗೆ ಜಾಸ್ತಿ ಗಡ್ಡೆ ಇದೆ ಅಂದರೆ ಗರ್ಭಕೋಶನೇ ತೆಗೆದಿರುತ್ತೆ. ಸೊ ಕೆಲವೊಂದು ಹೆಣ್ಮಕ್ಳಿಗೆ ಅದ್ರ ಮೇಲೆ ಜಸ್ಟ್ ಒಂಥರ ಎಫೆಕ್ಟ್ ಇರುತ್ತೆ, ಗರ್ಭಕೋಶ ಯಾಕೆ ತೆಗೆಸ್ಕೋಬೇಕು ಅಂತ. ಸೊ ನಮ್ಮ ಫೈಬ್ರಾಯ್ಡ್ ಎಂಬಲೈಸೇಷನ್ ಆತರ ಯಂಗ್ ಏಜ್ ಅಲ್ಲಿ ಗರ್ಭಕೋಶ ಕಳ್ಕೊಳ್ಳೋದು. ಸೊ ಯೂಶಲಿ ಏನು ಹೆಣ್ಮಕ್ಳ ಇದಕ್ಕೆ ತೊಂದರೆ ಅನ್ಸುತ್ತೆ. ಸೊ ಈ ಫೈಬ್ರಾಯ್ಡ್ ಎಂಬಲೈಸೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಯೂಶುವಲಿ ವಿ ಡೋಂಟ್ ರಿಮೂವ್ ದ ಗರ್ಭಕೋಶನ ತೆಗೆಯಲ್ಲ, ಯೂಟ್ರಸ್ನ ಪ್ರಿಸರ್ವ್ ಮಾಡ್ತೀವಿ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಚಿಕ್ಕ ಕ್ಯಾಥೆಟರ್ನ ಹಾಕ್ಬಿಟ್ಟು ಆ ಗರ್ಭಕೋಶದಲ್ಲಿ ಇರೋ ಗಡ್ಡೆಗಳಿಗೆ ಅದು ತುಂಬಾ ರಕ್ತ ಸಪ್ಲೈ ಜಾಸ್ತಿ ಇರುತ್ತೆ, ಆ ಪರ್ಟಿಕ್ಯುಲರ್ ರಕ್ತನಾಳಕ್ಕೆ ಹೋಗಿ ಅಲ್ಲಿ ನಾವು ಬ್ಲಾಕಿಂಗ್ ಏಜೆಂಟ್ಸ್ ಹಾಕ್ದಾಗ ಅದು ಕ್ರಮೇಣವಾಗಿ ಒಂದ್ 2-3 ತಿಂಗಳಲ್ಲಿ ಆ ಅದು ಗರ್ಭಕೋಶದ ಗಡ್ಡೆ ಕರಗುತ್ತೆ. ಹಾಗಾಗಿ ಗರ್ಭಕೋಶ ಹಾಗೆ ಉಳ್ಕೊಂಡಿರುತ್ತೆ. ಸೊ ಹೀಗಾಗಿ ನಿಮ್ಗೆ ಗರ್ಭಕೋಶ ತೆಗೆಯೋ ಅವಶ್ಯಕತೆ ಇರಲ್ಲ. ಮತ್ತೆ ಅದಾದ್ಮೇಲೆ ಅದು ನಿಮ್ಗೆ ಸ್ಕಾರ್ ಇರಲ್ಲ. ಈಗ ಮಯೋಮೆಕ್ಟಮಿ ಆ ಥರ ಮಾಡಿದಾಗೆ ಅದು ಸ್ಕಾರ್, ಅಬ್ಡಾಮಿನಲ್ ಸ್ಕಾರ್ ಇರುತ್ತೆ, ಸೂಚರ್ಸ್ ಇರುತ್ತೆ, ನಿಮ್ಗೆ 3-4 days ಹಾಸ್ಪಿಟಲ್ ಸ್ಟೇ. ಇದರಲ್ಲಿ ಯೂಶಲಿ 1 to 2 days ಅಲ್ಲೇ ನಾವು ಸರ್ಜರಿ ಇಲ್ಲದೆ ಮನೆಗೆ ಚಿಕಿತ್ಸೆ ಮುಗಿತು ಅಷ್ಟೇ. ಅದ್ ಬಿಟ್ರೆ ನೆಕ್ಸ್ಟ್ ಇನ್ಯಾವುದು ಬ್ರೈನ್ ರಿಲೇಟೆಡ್ ಯಾವ್ದಾದ್ರು? ಬ್ರೈನ್ ಯೂಶಲಿ ಇಂಟರ್ವೆನ್ಷನ್ ನ್ಯೂರಾಲಜಿ, ನ್ಯೂರೋ ರೇಡಿಯಾಲಜಿ ಅಂತ ಮಾಡ್ತಾರೆ. ಸೊ ಸ್ಟ್ರೋಕ್ ಆ ಥರ ಈ ಥರ ಸಡನ್ ಆಗಿ ಬ್ಲೀಡ್ ಆದಾಗೆ ಅನ್ಯೂರಿಸಮಲ್ ಕಾಯಿಲಿಂಗ್ ಆ ಥರ ಎಲ್ಲ ಮಾಡ್ತಾರೆ. ಸೊ ಈ ಎಲ್ಲ ಆಸ್ಪೆಕ್ಟು ನಮ್ಮ ಇಂಟರ್ವೆನ್ಷನ್. ಮತ್ತೆ ಶ್ವಾಸಕೋಶದಲ್ಲಿ ಈಗ ಕೆಲವೊಬ್ಬರಿಗೆ TB ಆಗಿರುತ್ತೆ, ಬ್ರಾಂಕಿಯಕ್ಟಿಸಿಸ್ ಅಂತ ಇರುತ್ತೆ, ಸಡನ್ ಆಗಿ ರಕ್ತವಾಂತಿ ಆಗುತ್ತೆ. ಯೂಶಲಿ ರಕ್ತವಾಂತಿ ಅಂದ್ರೆ ರಕ್ತವಾಂತಿ ಅನ್ನೋದಕ್ಕಿಂತ ಕೆಮ್ಮಲ್ಲಿ ರಕ್ತ ಬರ್ತಾ ಇರುತ್ತೆ, ಕಫ ಎಲ್ಲ ರಕ್ತ. ಸೊ ಈ ಮೆಡಿಕೇಶನ್ಸ್ ಕೊಟ್ಟು ನೋಡ್ತಾರೆ ಒನ್ ಡೇ ಆ ಥರ. ಕೆಲವೊಬ್ಬರಿಗೆ ದಿನಕ್ಕೆ 100 ml 300 ml ಜಾಸ್ತಿ ಬರ್ತಾ ಇದೆ ಅಂದ್ರೆ ಮೆಡಿಸಿನ್ಸ್ ಎಲ್ಲ ಅಷ್ಟು ವರ್ಕ್ ಆಗಲ್ಲ. ನಾವು ಅವಾಗ ಬ್ರಾಂಕಿಯಲ್ ಆರ್ಟರಿ ಎಂಬಲೈಸೇಷನ್ ಅಂತ ಮಾಡ್ತೀವಿ. ಸೊ ಈ ಯಾವಾಗ ಶ್ವಾಸಕೋಶಕ್ಕೆ ರಕ್ತನಾಳ ಬ್ರಾಂಕಿಯಲ್ ಆರ್ಟರೀಸ್ ಅಂತ ಸಪರೇಟ್ ಆಗಿರುತ್ತೆ. ಸೊ ಆ ರಕ್ತನಾಳಕ್ಕೆ ಪರ್ಟಿಕ್ಯುಲರ್ ಆಗಿ ಹೋಗಿ ಅದನ್ನ ಬ್ಲಾಕ್ ಮಾಡಿದಾಗೆ ಸೊ ಅವರಿಗೆ ಕೆಮ್ಮಲ್ಲಿ ರಕ್ತ ಬರೋದು ನಿಂತ್ಕೊಂಡು ಹೋಗುತ್ತೆ. ಅದಾದ್ಮೇಲೆ ಇನ್ನ ಹೃದಯದಲ್ಲಿ ಕಾರ್ಡಿಯೋಲಜಿಸ್ಟ್ ಅವರು ಏನು ನೋಡ್ಕೊಳ್ತಾರೆ. ಸೊ ಕೆಲವೊಂದು ಅಂಶ ಅಂದ್ರೆ ಈಗ ನಾವು ಥೈರಾಯ್ಡ್ ಗಡ್ಡೆಗಳಿರುತ್ತೆ. ಸೊ ಥೈರಾಯ್ಡ್ ಗಡ್ಡೆಲಿ ಏನಾಗುತ್ತೆ ಅಂದ್ರೆ ಈಗ ಅದರಲ್ಲಿ 2
ರೀತಿ ಇರುತ್ತೆ. ಒಂದು ನೀರು ತುಂಬಿಕೊಂಡಿರೋ ಅಂಶ ಇರುತ್ತೆ, ಇಲ್ಲಾಂದ್ರೆ ಕೆಲವೊಬ್ಬರಿಗೆ ಅದು ಸಾಲಿಡ್ ಗಡ್ಡೆ ತರ ಇರುತ್ತೆ. ಸೊ ಅದಕ್ಕೆ ಆ ಥೈರಾಯ್ಡ್ನ ಸರ್ಜರಿ ರೆಕಮೆಂಡ್ ಮಾಡ್ತಾರೆ. ಏನಂದ್ರೆ ಅದು ಪರ್ಟಿಕ್ಯುಲರ್ ಥೈರಾಯ್ಡ್ನೇ ತೆಗಿಬೇಕಾಗುತ್ತೆ, ಆ ಪರ್ಟಿಕ್ಯುಲರ್ ಅರ್ಧ ಭಾಗ ಇಲ್ಲ ಪೂರ್ತಿ ಭಾಗ. ಸೊ ಆ ತರ ತೆಗ್ದಾಗೆ ನಿಮ್ಗೆ ಎಂಟೈರ್ ಥೈರಾಯ್ಡ್ ಫಂಕ್ಷನ್ ಲಾಸ್ ಆಗುತ್ತೆ. ಲೈಫ್ ಲಾಂಗ್ ನೀವು ಥೈರಾಕ್ಸಿನ್ ಮೆಡಿಸಿನ್ ತಗೋಬೇಕಾಗುತ್ತೆ. ಸೊ ಈ ಥೈರಾಯ್ಡ್ ಅಬ್ಲೇಷನ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಚಿಕ್ಕದಾಗಿ ಒಂದು ಪ್ರೋಬ್ ಅಂತ ಬರುತ್ತೆ, ಸೂಜಿ ತರನೇ ಇರುತ್ತೆ. ಅದನ್ನ ನಾವು ಅದು ನೆಕ್ಕಲ್ಲಿ ಎಲ್ಲಿ ಗಡ್ಡೆ ಇರುತ್ತೆ ಆ ಗಡ್ಡೆಗೆ ಹಾಕ್ಬಿಟ್ಟು ಅದನ್ನ ನಾವು ಬರ್ನ್ ಮಾಡ್ತೀವಿ. ಸೊ ನಿಮ್ ರೆಸಿಡ್ಯೂಯಲ್ ಥೈರಾಯ್ಡ್ ಮಾತ್ರ ಹಾಗೆ ಇರುತ್ತೆ. ಹಾಗಾಗಿ ಥೈರಾಯ್ಡ್ ಫಂಕ್ಷನ್ ರಿಟೇನ್ ಆಗುತ್ತೆ. ನಿಮಗೆ ಥೈರಾಕ್ಸಿನ್ ಮೆಡಿಸಿನ್ ಲೈಫ್ ಲಾಂಗ್ ತಗೊಳ್ಳೋ ಅವಶ್ಯಕತೆ ಬರಲ್ಲ. ನಾರಾಯಣ ಹೆಲ್ತ್ ಎಲ್ಲ ಆರೋಗ್ಯ ಸೇವೆಗಳು ಒಂದೇ ಸೂರಿನಡಿಯಲ್ಲಿ. ಹೃದ್ರೋಗದ ಚಿಕಿತ್ಸೆ ಮತ್ತು ಸಮಗ್ರ ಆರೈಕೆ, 35ಕ್ಕೂ ಹೆಚ್ಚು ಸೂಪರ್ ಸ್ಪೆಷಾಲಿಟಿಗಳು, ಕ್ಯಾನ್ಸರ್ ಹಾಗೂ ಅಸ್ಥಿಮಜ್ಜೆ ವಿಭಾಗ, ಮಂಡಿ, ಕೀಲು, ಬೆನ್ನುಹುರಿ ಮತ್ತು ಟ್ರಾಮಾ ಚಿಕಿತ್ಸೆಗೆ ಶ್ರೇಷ್ಠತಾ ಕೇಂದ್ರ, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೇವೆ, ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಚಿಕಿತ್ಸಾ ಮಾರ್ಗದರ್ಶನ ಮತ್ತು ಆಕರ್ಷಕ ಡಿಸ್ಕೌಂಟ್. ನಾರಾಯಣ ಹೆಲ್ತ್ ಸಿಟಿ, ಬೆಂಗಳೂರು. ಅಪೋಲೋ ಆಯುರ್ವೇದ ದೇಶದ ಅತಿ ದೊಡ್ಡ ಆಯುರ್ವೇದ ಆಸ್ಪತ್ರೆ ಸರಣಿ. ಗುಣಮಟ್ಟಕ್ಕಾಗಿನ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಏಕೈಕ ಆಯುರ್ವೇದ ಸಂಸ್ಥೆ. ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟಿಪಿಎಗಳಿಂದ ಕ್ಯಾಶ್ಲೆಸ್ ಸೌಲಭ್ಯ. ಸುಲಭಕ್ಕೆ ವಾಸಿಯಾಗದ ಬಹುರೋಗ ಪೀಡಿತರಿಗೆ ಶುದ್ಧ ಆಯುರ್ವೇದ ಚಿಕಿತ್ಸೆ. ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಚಿಕಿತ್ಸಾ ಮಾರ್ಗದರ್ಶನ ಮತ್ತು ಆಕರ್ಷಕ ಡಿಸ್ಕೌಂಟ್. ಅಪೋಲೋ ಆಯುರ್ವೇದ. ವಿಶ್ವಾರಾಧ್ಯ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆ. ವಿಶ್ವದ ಅತ್ಯುತ್ತಮ ರೇಡಿಯೋಥೆರಪಿ ಈಗ ದಾವಣಗೆರೆಯಲ್ಲಿ. ಮೆಡಿಕಲ್, ರೇಡಿಯೇಷನ್ ಮತ್ತು ಸರ್ಜಿಕಲ್ ಆಂಕಾಲಜಿ ವಿಭಾಗಗಳೊಂದಿಗೆ ಸಮಗ್ರ ಕ್ಯಾನ್ಸರ್ ಚಿಕಿತ್ಸೆ, ಗರ್ಭಕೋಶ ಕ್ಯಾನ್ಸರ್ ತಡೆಗೆ ವ್ಯಾಕ್ಸಿನ್, ತ್ವರಿತ ಚಿಕಿತ್ಸೆ, ವ್ಯಕ್ತಿಗತ ಆರೈಕೆ, ಎಲ್ಲ ಆರೋಗ್ಯ ವಿಮಾ ಸೌಲಭ್ಯ. ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಆದ್ಯತೆಯ ಉಪಚಾರ ಮತ್ತು ಆಕರ್ಷಕ ಡಿಸ್ಕೌಂಟ್. ಕಳೆದ 2 ವರ್ಷಗಳಿಂದ ಕರ್ನಾಟಕದ ಆರೋಗ್ಯ ಸೇವೆಯಲ್ಲಿ ವಿಶ್ವಾರಾಧ್ಯ. ಅದಾದ್ಮೇಲೆ ಡಾಕ್ಟರ್ ನೆಕ್ಸ್ಟ್ ಹೊಟ್ಟೆ ಭಾಗಗಳು, ಪ್ಯಾಂಕ್ರಿಯಾಸ್, ಪಿತ್ತಕೋಶ, ಮೇದೋಜೀರಕ ಗ್ರಂಥಿ, ಪ್ಯಾಂಕ್ರಿಯಾಸ್ ಅಂದ್ರೆ, ಮತ್ತೆ ಕಿಡ್ನಿ, ಈ ಭಾಗಗಳಲ್ಲೂ ಕಂಡುಹಿಡಿಬಹುದಾ ರೋಗನ? ಇಮೇಜಿಂಗ್ ರೇಡಿಯಾಲಜಿ ವೈಸ್ ಏನ್ ಡಿಸೀಸ್ ಇದೆ ಇಲ್ಲ ಏನ್ ತೊಂದರೆ ಇದೆ ಅಂತ ಕಂಡುಹಿಡಿತಾರೆ. ಸೊ ಟ್ರೀಟ್ಮೆಂಟ್ ವೈಸ್ ಬಂದು ನಾವು ಇಂಟರ್ ಡಿಪಾರ್ಟ್ಮೆಂಟಲ್ ಅಸೆಸ್ಮೆಂಟ್ ಇರುತ್ತೆ. ಸೊ ಈಗ ಇಂಟರ್ವೆನ್ಷನ್ ರೇಡಿಯಾಲಜಿ ಅಂದ್ರೆ ಇದು ಜಸ್ಟ್ ನಾಟ್ ದ ರಿಪ್ಲೇಸ್ಮೆಂಟ್ ಫಾರ್ ಸರ್ಜರಿ, ಇಟ್ಸ್ ಅನ್ ಆಲ್ಟರ್ನೇಟಿವ್ ಟು ಸರ್ಜಿಕಲ್ ಪ್ರೊಸೀಜರ್ಸ್ ಅಂತ ಅಷ್ಟೇ. ಸೊ ಈಗ ನೀವು ಹೇಳ್ದಂಗೆ ಕಿಡ್ನಿಲಿ ಕಲ್ಲಿದೆ ಅಂದ್ರೆ ಅಲ್ಟ್ರಾಸೌಂಡ್ ಮುಖಾಂತರ ಇಲ್ಲ ಎಕ್ಸ್ರೇ ಮುಖಾಂತರ ಕಿಡ್ನಿ ಕಲ್ಲಿದೆ ಅಂತ ಕಂಡುಹಿಡಿತಾರೆ. ಸೊ ನಾವು ಅವಾಗ ಏನ್ ಮಾಡ್ತಾರೆ, ಯೂರಾಲಜಿಸ್ಟ್ ಐದರ್ ಅವರು ಕೆಳಗಡೆಯಿಂದ ಆ ಕಲ್ಲನ್ನ ತೆಗೆದು ಸ್ಟೆಂಟ್ ಹಾಕ್ತಾರೆ. ಕೆಲವೊಂದ್ ಸರ್ತಿ ಕ್ರಾಸ್ ಆಗೋದಿಲ್ಲ, ಅಂದ್ರೆ ಆ ಕಲ್ಲು ಅಬ್ಸ್ಟ್ರಕ್ಷನ್ ಅಷ್ಟು ಜಾಸ್ತಿ ಇರುತ್ತೆ. ಅವಾಗ ನಾವು ಎಕ್ಸ್ರೇ ಮತ್ತೆ ಅಲ್ಟ್ರಾಸೌಂಡ್ ಮುಖಾಂತರ ಮೇಲ್ಗಡೆಯಿಂದ ಕಿಡ್ನಿ ಒಳಗಡೆ ಹೋಗಿ ವೈರ್ ಹಾಕಿ ಇದು ಸ್ಟೆಂಟ್ ಮಾಡ್ತೀವಿ. ಸೊ ಹಾಗಾಗಿ ಕಿಡ್ನಿ ಮುಖಾಂತರಲ್ಲೂ ಮಾಡ್ತೀವಿ. ಕೆಲವೊಂದು ಪಿತ್ತಕೋಶದಲ್ಲಿ ಕಲ್ಲಿರುತ್ತೆ, ಸರ್ಜರಿಗೆ ಎಲಿಜಿಬಲ್ ಇರಲ್ಲ, ಡಯಾಬಿಟಿಕ್ ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ. ಸೊ ಅವಾಗ ಆ ಸರ್ಜರಿನ ಅವಾಯ್ಡ್ ಮಾಡ್ಬೇಕಂದ್ರೆ ನಾವು ಆ ಗಾಲ್ ಬ್ಲಾಡರ್ನ ಡಿಕಂಪ್ರೆಸ್ ಮಾಡೋದಕ್ಕೆ ಪರ್ಕ್ಯೂಟೇನಿಯಸ್ ಕೋಲಿಸಿಸ್ಟಾಟಮಿ ಅಂತ ಪ್ರೊಸೀಜರ್ ಮಾಡ್ತೀವಿ. ಸೊ ಅದರಿಂದ ಇದು ಇಂಟರ್ವಲ್ ಕೋಲಿಸಿಸ್ಟಾಟಮಿ ತರ ಸರ್ಜರಿ ಆದ್ರೂ ಮಾಡ್ತಾರೆ, ಇಲ್ಲ ಟೈಮ್ ಕೊಟ್ಬಿಟ್ಟು ಹೀಲ್ ಆದ್ಮೇಲೆ ಕೆಲವೊಂದ್ ಸರ್ತಿ ಅವಶ್ಯಕತೆ ಬರಲ್ಲ, ಆ ತರ ಇರುತ್ತೆ. ಸೊ ಇದು ಮೇನ್ಲಿ ವಯಸ್ಸಾದವರಿಗೆ ತುಂಬಾ ಅನುಕೂಲ. ವಯಸ್ಸಾದವರಿಗೆ ತುಂಬಾ ಕೋಮಾರ್ಬಿಡಿಟಿ ಜಾಸ್ತಿ ಇರುತ್ತೆ, ಡಯಾಬಿಟಿಕ್ ಅವ್ರ ಸರ್ಜರಿಗೆ ಇನ್ಎಲಿಜಿಬಲ್ ಪೇಷಂಟ್ಸ್ ಇರ್ತಾರೆ. ಸೊ ಆ ತರ ಕ್ರಿಟಿಕಲ್ ಪೇಷಂಟ್ಸ್ ಅಲ್ಲಿ ದಿಸ್ ಬ್ರಾಂಚ್ ಪ್ಲೇಸ್ ಅ ಮೇಜರ್ ರೋಲ್ ಇನ್ ಹೆಲ್ಪಿಂಗ್ ದೆಮ್. ನೆಕ್ಸ್ಟ್ ಅದನ್ನ ಹೆಂಗೆ ಪತ್ತೆ ಮಾಡ್ತೀರಾ ನೀವು? ಎಲ್ಲಿ ಎಕ್ಸಾಕ್ಟ್ಲಿ ಯಾವ ಭಾಗದಲ್ಲಿ ಗಡ್ಡೆ ಇರ್ಬೋದು ಅಥವಾ ಮತ್ತೊಂದಿರ್ಬೋದು, ಅದನ್ನ ಹೆಂಗೆ ಅಷ್ಟು ಚಿಕ್ಕ ವೈರ್ ಮೂಲಕ ನೀವು ಪತ್ತೆ ಹಚ್ತೀರಾ? ಈಗ ಫಾರ್ ಎಕ್ಸಾಂಪಲ್ ನಾವು ಈಗ ಲಿವರ್ ಕ್ಯಾನ್ಸರ್ ಅಲ್ಲಿ ಟೇಸ್ ಅಂತ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಲಿವರ್ ಕ್ಯಾನ್ಸರ್ ಅಲ್ಲಿ ಈಗ ನಾವು ಫಸ್ಟ್ ಅದು ಅಲ್ಟ್ರಾಸೌಂಡ್ ಇಲ್ಲ ಸಿಟಿ ಸ್ಕ್ಯಾನ್ ಮುಖಾಂತರ ಈಗ ಲಿವರ್ ಅಲ್ಲಿ ಕೆಲವೊಂದು ಸೆಗ್ಮೆಂಟ್ ಅಂತ ಇರುತ್ತೆ, ಆ ಯಾವ ಸೆಗ್ಮೆಂಟ್ ಅಲ್ಲಿ ಇದೆ ಅಂತ ನಾವು ಲೋಕಲೈಸ್ ಮಾಡ್ತೀವಿ. ಲೋಕಲೈಸ್ ಮಾಡಿದ್ಮೇಲೆ ನಾವು ರಕ್ತನಾಳದಿಂದ ನಾವು ಈಗ ಹಾರ್ಟ್ ಇಂದ ಒಂದು ಮೇಜರ್ ವೆಸಲ್ ಬರುತ್ತೆ, ಅಯೋಟಾ ಇಂದ ಹಿಡಿದು ಹೆಪಾಟಿಕ್ ಆರ್ಟ್ರೀಸ್ ಅಂದ್ರೆ ಲಿವರ್ ಆರ್ಟ್ರೀಸ್ ಬರುತ್ತೆ. ಸೊ ಆ ಪರ್ಟಿಕ್ಯುಲರ್ ಆರ್ಟ್ರೀಸ್ಗೆ ನಾವು ಚಿಕ್ಕ ವೈರ್, ಆ ವೈರ್ 1 mm ಕಿಂತ ಕಮ್ಮಿ ಇರುತ್ತೆ. ಆ ಪರ್ಟಿಕ್ಯುಲರ್ ವೈರ್ಸ್ ಇಂದ ಆ ಟ್ಯೂಮರ್ ಸಪ್ಲೈಂಗ್ ಯಾವ ರಕ್ತನಾಳ ಇರುತ್ತೆ ಅದು ಕ್ಲೋಸ್ ಹೋಗ್ಬಿಟ್ಟು ಮೈಕ್ರೋ ಕ್ಯಾಥೆಟರ್ಸ್ನ ಯೂಸ್ ಮಾಡಿಕೊಂಡು ಆ ರಕ್ತನಾಳ ಒಳಗಡೆ ನಾವು ಆಂಟಿ ಕ್ಯಾನ್ಸರ್ ಮೆಡಿಸಿನ್ಸ್ ಹಾಕ್ತೀವಿ. ಸೊ ಅದು ಆ ಟ್ಯೂಮರ್ ಮೇಲೆ ಆಕ್ಟ್ ಮಾಡಿ ಅದನ್ನ ಶ್ರಿಂಕ್ ಮಾಡಿ, ಸೊ ವಿತೌಟ್ ಸರ್ಜರಿ ಅದನ್ನ ನಾವು ಗುಣಮುಖಪಡಿಸ್ತೀವಿ. ನೀವು ಅದು ಆ ಭಾಗಕ್ಕೆ ದೇಹದ ಒಳಗಿನ ಭಾಗನ ನೋಡಕ್ಕೆ
ಏನಾದ್ರು ಉಪಕರಣ ಏನಾದ್ರು ನಾವು ಬಳಸಬೇಕು? ಅದಕ್ಕೆ ಇದು DSA ಮಷಿನ್ ಅಂತ ಯೂಸ್ ಮಾಡ್ತೀವಿ, ಫ್ಲೂರೋಸ್ಕೋಪಿ ಅಂತ ಯೂಸ್ ಮಾಡ್ತೀವಿ. ಸೊ ಆ ಫ್ಲೂರೋಸ್ಕೋಪಿಲಿ ನಾವೇನಾಗುತ್ತೆ, ಈ ಕ್ಯಾಥೆಟರ್ಸ್ ಎಲ್ಲ ರೇಡಿಯೋ ಒಪೇಕ್ ಇರುತ್ತೆ, ಸೊ ನಮಗೆ ಅದು ಕ್ಲಿಯರ್ ಆಗಿ ಕಾಣುತ್ತೆ. ಆಮೇಲೆ ಟ್ಯೂಮರ್ಗೆ ನಾವು ಯಾವಾಗ ರಕ್ತನಾಳದಲ್ಲಿ ಇಂಜೆಕ್ಷನ್ ಕೊಡ್ತೀವಿ ಕಾಂಟ್ರಾಸ್ಟ್ ಏಜೆಂಟು, ಆ ಎಕ್ಸ್ರೇ ಮುಖಾಂತರ DSA ಕಾಣಿಸುತ್ತೆ. ಅದು ಕಂಡ ತಕ್ಷಣ ನಾವು ಅದೇ ಜಾಗ ಫೋಕಸ್ ಮಾಡಿ, ಅಂದ್ರೆ ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಅಲ್ಲಿ ಸ್ಕ್ರೀನ್ ಮೇಲೆ ನಾವು ಈಗ ಮೊಮೆಂಟ್ ಎಕ್ಸ್ರೇ ಈಗ ಏನಾಗುತ್ತೆ ಅಂದ್ರೆ ನಾವು ಎಕ್ಸ್ರೇ ನೋಡೋದು ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ಲೈವ್ ಆಗಿರುತ್ತೆ, ಯಾವುದು ನಾವು ಬ್ಲೈಂಡ್ ಆಗಿರಲ್ಲ, ಲೈವ್ ಆಗಿ ನೋಡ್ಕೊಂಡ್ಬಿಟ್ಟು ಆ ಜಾಗನ ಕನ್ಫರ್ಮ್ ಮಾಡ್ಕೊಂಡು ಆ ಇಂಜೆಕ್ಷನ್ ಕೊಡೋದು ಕೂಡ ನಾವು ಕಂಪ್ಯೂಟರ್ ಅಲ್ಲಿ ನೋಡಿ ಆ ಡೆಪಾಸಿಟ್ ಆಗೋದು ನಮಗೆ ಕಂಪ್ಯೂಟರ್ ಅಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ಹಾಗೆ ಇದರಲ್ಲಿ ಇನ್ಯಾವ ಉಪಕರಣಗಳನ್ನ ಯಾವ್ಯಾವ್ದು ಬಳಸ್ತಾರೆ ಡಾಕ್ಟರ್? ಉಪಕರಣ ಬಳಸೋದು ಬೇಸಿಕ್ಲಿ ಎಲ್ಲಾನು ಇಮೇಜ್ ಗೈಡೆಡ್ ಅಂದ್ರೆ ಒಂದು ಫ್ಲೋರೋಸ್ಕೋಪಿ DSA ಅಂತ ಹೇಳ್ತೀವಿ, ಅದರಲ್ಲಿ ಮೇಜರ್ ಪ್ರೊಸೀಜರ್ಸ್, ಅದಾದ್ಮೇಲೆ ಅಲ್ಟ್ರಾಸೌಂಡ್, ಇನ್ ಬಿಟ್ರೆ CT ಸ್ಕ್ಯಾನ್. ಈ ಮೂರು ಇದನ್ನ ಇಟ್ಕೊಂಡು ಡಿಪೆಂಡಿಂಗ್ ಅಪಾನ್ ದ ಡಿಸೀಸ್ ಯಾವ್ದಿದೆ ಅನ್ನೋದಕ್ಕೆ ನಾವು ಈ ಇದರಲ್ಲಿ ಯಾವ್ದು ಬೇಕಾಗುತ್ತೆ ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಲಂಗಲ್ಲಿ ಒಬ್ಬರಿಗೆ ಗಡ್ಡೆ ಇದೆ, ಸೊ ಅವ್ರಿಗೆ ಅದು ಕ್ಯಾನ್ಸರ್ ಗಡ್ಡೆನ ಇಲ್ಲ ಇನ್ಫೆಕ್ಷನ್ ಗಡ್ಡೆನ ಅಂತ ಕಂಡುಹಿಡಿಬೇಕು ಅಂತ ಅವ್ರಿಗೆ CT ಸ್ಕ್ಯಾನ್ ಇಲ್ಲ PET ಸ್ಕ್ಯಾನ್ ಅಲ್ಲಿ ಹೇಳ್ತಾರೆ. ಸೊ ಅವ್ರು ನಮ್ಮ ಹತ್ರ ಬಂದಾಗ ಏನ್ ಮಾಡ್ತೀವಿ, ನಾವು CT ಸ್ಕ್ಯಾನ್ ಅಲ್ಲಿ ಮುಖಾಂತರ ನೋಡ್ಕೊಂಡು ಆ ಸ್ಕ್ಯಾನ್ ಅಲ್ಲಿ ಸೀಕ್ವೆನ್ಷಿಯಲ್ ಇಲ್ಲ ಸೀರಿಯಲ್ ಇಮೇಜಸ್ ತಗೊಂಡು ಸೂಜಿನ ಹಾಕಿ ಆ ಪರ್ಟಿಕ್ಯುಲರ್ ಗಡ್ಡೆ ಒಳಗಡೆ ಹೋಗಿ ಸ್ಯಾಂಪಲ್ ತಗೊಂಡು ಕೊಡ್ತೀವಿ. ಅದು ಕ್ಯಾನ್ಸರ್ ಅಂತ ಕನ್ಫರ್ಮ್ ಆದ್ರೆ ನೆಕ್ಸ್ಟ್ ಆಂಕೊಲಜಿಸ್ಟ್ ಅವರು ಅವ್ರದ್ದು ಟ್ರೀಟ್ಮೆಂಟ್ ತಗೊಳ್ತಾರೆ, ಇಲ್ಲ ಇನ್ಫೆಕ್ಷನ್ ಅಂದ್ರೆ ಮೆಡಿಸಿನ್ ಮೂಲಕ ಅಂದ್ರೆ ಟ್ರೀಟ್ಮೆಂಟ್ ಆಗುತ್ತೆ. ಸೊ ಹಾಗೆ ಕೆಲವೊಂದು ಗಡ್ಡೆಗಳು ಲೆಸ್ ದೆನ್ 1-2 ಸೆಂಟಿಮೀಟರ್ ಇದೆ ಅಂದ್ರೆ ನಾವು ಅದನ್ನ ಅಬ್ಲೇಷನ್, ಲಂಗಲ್ಲೂ ಅಬ್ಲೇಷನ್ ಮಾಡಿ ಅದನ್ನ ನಾವು ಟ್ರೀಟ್ ಮಾಡ್ತೀವಿ. ನೀವೇ ಅದಕ್ಕೆ ಚಿಕಿತ್ಸೆ ಮುಗಿಸ್ಬಿಡ್ಬೋದು. ನೆಕ್ಸ್ಟ್ ಡಾಕ್ಟರ್, ಇದರಿಂದ ಇದರ ಇತಿಮಿತಿಗಳು ಏನು, ಲಿಮಿಟೇಷನ್ಸ್ ಅಥವಾ ಇದ್ರ ಅನುಕೂಲ? ಲಿಮಿಟೇಷನ್ಸ್ ಅಂತಂದ್ರೆ ಡೈರೆಕ್ಟ್ ಲಿಮಿಟೇಷನ್ಸ್ ಏನಿರಲ್ಲ. ಸೊ ಅವ್ರದ್ದು ಕೆಲವೊಂದು ಎಲ್ಲಾನು ಪೇಷಂಟ್ ಇದಕ್ಕೆ ಸೂಟಬಿಲಿಟಿ ಅಂತ ಇರಲ್ಲ, ಕೆಲವೊಂದು ಸರ್ಜಿಕಲ್ ರೆಸ್ಪಾನ್ಸ್. ಸೊ ನಮ್ಮ ಹಾಸ್ಪಿಟಲಲ್ಲಿ ಯೂಶಲಿ ಏನು ಮಾಡ್ತೀವಿ ಅಂದರೆ ಯಾವುದೇ ಪೇಷಂಟ್ ಯಾವುದೇ ಟ್ರೀಟ್ಮೆಂಟ್ ಬೇಕಾದಾಗೆ ಮಲ್ಟಿ ಡಿಸಿಪ್ಲಿನರಿ ಟೀಮ್ ಡಿಸ್ಕಷನ್ ಆಗುತ್ತೆ. ಸರ್ಜನ್ ಈಸ್ ಆಲ್ಸೋ ಇನ್ವಾಲ್ವ್, ಇಂಟರ್ವೆನ್ಷನ್ ರೇಡಿಯೋಲಜಿಸ್ಟ್, ಆಂಕೋಲಜಿಸ್ಟ್, ಹೆಪಟಾಲಜಿಸ್ಟ್ ಎಲ್ಲರೂ ಇನ್ವಾಲ್ವ್ ಆಗಿರ್ತಾರೆ. ಸೊ ಯಾವುದು ಅವ್ರಿಗೆ ಬೆಸ್ಟ್ ಟ್ರೀಟ್ಮೆಂಟ್ ಇನ್ ಮೋಸ್ಟ್ ಮಿನಿಮಲ್ ಇನ್ವೇಸಿವ್ ವೇ ಇದ್ದಾಗೆ ಆ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ತೀವಿ. ಕೆಲವೊಂದು ಸರ್ಜರಿ ಸೂಟಬಲ್ ಇದ್ರೆ ನಾವು ಸರ್ಜರಿಗೂ ರೆಕಮೆಂಡ್ ಮಾಡ್ತೀವಿ, ಆ ಥರ ಇರುತ್ತೆ. ಓಕೆ, ಇದರಲ್ಲಿ ಅನುಕೂಲತೆಗಳು ಏನಿರ್ಬೋದು? ಅಡ್ವಾಂಟೇಜಸ್ ಅಂತಂದ್ರೆ ನಿಮ್ಗೆ ನೋಡಿ ಸ್ಕಾರ್ಲೆಸ್ ಟ್ರೀಟ್ಮೆಂಟ್ ಇರುತ್ತೆ, ಕಲೆಗಳು ಏನಿರಲ್ಲ, ಕಲೆಗಳಿಗೆ ಸ್ಕಾರ್ ಇರಲ್ಲ, ಯಾಕಂದ್ರೆ ಅದರಲ್ಲಿ ನಿಮ್ಗೆ ಸ್ಟಿಚಸ್ ಹಾಕಿರಲ್ಲ. ಇನ್ನೊಂದು ಏನಂತಂದ್ರೆ ಯೂಶಲಿ ನಿಮ್ಗೆ ಈಗಿನ ಫಾಸ್ಟ್ ಮೂವಿಂಗ್ ವರ್ಲ್ಡ್ ಬೇಗ ಡಿಸ್ಚಾರ್ಜ್, ಬೇಗನೆ ಕೆಲಸಕ್ಕೆ ವಾಪಸ್ ಹೋಗ್ಬೇಕು ಅಂತಾರೆ. ಸೊ ಯೂಶಲಿ ನಮ್ ಮಾಡಿರೋ ಪ್ರೊಸೀಜರ್ಸ್ 2-3 days ಅಲ್ಲೇ ನಾವು ಡಿಸ್ಚಾರ್ಜ್ ಮಾಡ್ತೀವಿ. ನೋವು ಇರಲ್ಲ ಅನ್ಸುತ್ತೆ? ನೋವು ಇರೋದಿಲ್ಲ, ಯಾಕಂದ್ರೆ ನಾವು ಇದೆಲ್ಲ ಮೋಸ್ಟ್ ಆಫ್ ದಮ್ ಲೋಕಲ್ ಅಲ್ಲಿ ಮಾಡ್ತೀವಿ, ಬೇಕಾದ್ರೆ ಅನೆಸ್ಥೆಟಿಕ್ ಸಪೋರ್ಟ್ ಇಟ್ಕೊಂಡು ಸ್ವಲ್ಪ ಸೆಡೇಷನ್ ಅಲ್ಲೂ ಮಾಡ್ತೀವಿ. ಸೊ ಮೋಸ್ಟ್ ಕಾಂಪ್ಲೆಕ್ಸ್ ಪ್ರೊಸೀಜರ್ ಮುಂಚೆ ಏನಿರ್ತಿತ್ತು ಅದನ್ನ ನಾವೀಗ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್ ಮೂಲಕ ಸೊ ವಿತೌಟ್ ಸರ್ಜರಿನೇ ಟ್ರೀಟ್ ಮಾಡ್ತೀವಿ. ಕೆಲವೊಂದು ಪೇಷಂಟ್ಸ್ ಇರ್ತಾರೆ ಲಿವರ್ ಫೇಲ್ಯೂರ್ ಆಗಿರುತ್ತೆ, ಅವರಿಗೆ ಟ್ರಾನ್ಸ್ಪ್ಲಾಂಟಿಗೆ ಲಿಸ್ಟ್ ಆಗಿರ್ತಾರೆ. ಸೊ ಅವರಿಗೆ ಟ್ರಾನ್ಸ್ಪ್ಲಾಂಟ್ ಬೇಕಾಗಿರುತ್ತೆ, ಬಟ್ ಅವರಿಗೆ ಟ್ರಾನ್ಸ್ಪ್ಲಾಂಟು ಸಿಗ್ತಿರಲ್ಲ, ಪ್ಲಸ್ ಅವರಿಗೆ ರಿಕರೆಂಟ್ ಆಗಿ ಹೊಟ್ಟೆಲಿ ನೀರು ತುಂಬ್ತಾ ಇರುತ್ತೆ, ಇಲ್ಲ ರಕ್ತವಾಂತಿ ಆಗ್ತಾ ಇರುತ್ತೆ. ಸೊ ಆ ಥರ ಪೇಷಂಟ್ಸಿಗೆ ನಾವು ಟಿಪ್ಸ್ ಅಂತ ಮಾಡ್ತೀವಿ. ಮುಂಚೆ ಎಲ್ಲ ಏನು ಮಾಡ್ತಾ ಇದ್ರು, ಓಪನ್ ಮಾಡಿ ಆ ಲಿವರಿಂದ ಎಲ್ಲಿ ಲಿವರಲ್ಲಿ ಬ್ಲಾಕ್ ಇರುತ್ತೆ ಬೇರೆ ಅದಕ್ಕೆ ಒಂದು ಸ್ಟೆಂಟ್ ಹಾಕಬೇಕಿತ್ತು. ಸೊ ಈಗ ನಾವು ಜಸ್ಟ್ ಕತ್ತಲ್ಲಿ ಒಂದು ಚಿಕ್ಕ ಸೂಜಿ ಹಾಕಿ ಆ ಕತ್ತಿಂದ ಲಿವರ್ ಒಳಗಡೆ ಹೋಗಿ ಆ ಲಿವರ್ಲಿಂದನೇ ಒಂದು ರಂಧ್ರ ಕೊರೆದ್ಬಿಟ್ಟು ಒಂದು ಸ್ಟೆಂಟ್ ಹಾಕಿ ಬರ್ತೀವಿ. ಸೊ ಅದರಿಂದ ಅವರಿಗೆ ಈ ಹೊಟ್ಟೆಲಿ ನೀರು ತುಂಬೋದು ಇಲ್ಲ ರಕ್ತವಾಂತಿ ಆಗೋದು ನಿಂತ್ಕೊಂಡು ಹೋಗುತ್ತೆ. ಅದನ್ನ ಟಿಪ್ಸ್ ಅಂತ ಕರಿತೀವಿ ನಾವು ಪ್ರೊಸೀಜರ್. ಸೊ ಮೋಸ್ಟ್ಲಿ ಮೂಗಿನ ಹಿಂದೆ ಇರೋ ಗೆಡ್ಡೆಗಳು ಇದೇ ಟೆಕ್ನಿಕಲ್ ಮೂಗಲ್ಲಿ ಅಂತ ಎಲ್ಲಾ ಗಡ್ಡೆಗಳಂತಲ್ಲ, ಜುವೆನೈಲ್ ಅಡಿನಾಯ್ಡ್ಸ್ ಅಂದ್ರೆ ಅದು ಪರ್ಟಿಕ್ಯುಲರ್ ಸರ್ಜರಿಗೆ ಹೋಗುತ್ತೆ. ಇನ್ನೊಂದು ಕೆಲವೊಬ್ಬರಿಗೆ ಕಂಟಿನ್ಯೂಸ್ ಆಗಿ ಮೂಗಲ್ಲಿ ರಕ್ತ ಬರ್ತಾನೆ ಇರುತ್ತೆ. ಸೊ ಅವ್ರಿಗೆ ಸ್ಕ್ಯಾನ್ ಮಾಡಿದಾಗೆ ಆಂಜಿಯೋಫೈಬ್ರೋಮಾ ಅಂತ ಒಂದು ಪರ್ಟಿಕ್ಯುಲರ್ ಡಯಾಗ್ನೋಸಿಸ್ ಆದ್ರೆ ಅದಕ್ಕೆ ನಾವು ಇದು ಎಂಬಲೈಸೇಷನ್ ಅಂತ ಮಾಡಿ ದೆನ್ ಅದು ಸರ್ಜಿಕಲ್ ಸೆಕ್ಷನ್ಗೆ. ಎಂಬಲೈಸೇಷನ್ ಅಂದ್ರೆ ಏನು? ಎಂಬಲೈಸೇಷನ್ ಅಂದ್ರೆ ಕೆಲವೊಂದು ಪಾರ್ಟಿಕಲ್ಸ್ ಬರುತ್ತೆ, ಅಂದ್ರೆ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಮೈಕ್ರಾನ್ ಮೀಟರ್ಸ್ ಅಲ್ಲಿ ಇರುತ್ತೆ. ಇಟ್ಸ್ ಅರೌಂಡ್ 300-500 ಮೈಕ್ರಾನ್ ಮೀಟರ್ಸ್. ಸೊ ಆ ಪರ್ಟಿಕ್ಯುಲರ್ ಪಾರ್ಟಿಕಲ್ಸ್ ದೇ ಆರ್ ಕಂಪ್ಲೀಟ್ಲಿ ಸೇಫ್, ನಮ್ಮ ಬಾಡಿಲಿ ಇದ್ರೆ ಏನು ತೊಂದರೆ ಆಗಲ್ಲ. ಅಂದ್ರೆ ಯಾವ ಜಾಗಕ್ಕೆ ನಾವು ಅಲ್ಲಿ ರಕ್ತ ಬ್ಲೀಡ್ ಆಗ್ತಾ ಇದೆ ಆ ಜಾಗಕ್ಕೆ ನಾವು ಹೋಗ್ಬಿಟ್ಟು ಅದನ್ನ ಬ್ಲಾಕ್ ಮಾಡಿದ್ರೆ ಅದರಿಂದ ಫರ್ದರ್ ಅಲ್ಲಿ ಬ್ಲೀಡಿಂಗ್ ನಿಂತ್ಕೊಂಡ್ರೆ ಆಗಲ್ಲ. ಇಷ್ಟೊಂದು ಆಧುನಿಕ ವಿಧಾನ, ಆಧುನಿಕ ಉಪಕರಣಗಳು ಇದ್ದಾಗ
ಮೋಸ್ಟ್ಲಿ ಇದಕ್ಕೆ ತಗುಲುವ ವೆಚ್ಚ, ಕಾಸ್ಟ್ ಓಕೆ. ಏನಿರಬಹುದು? ವೆಚ್ಚದ ಇದ್ರಲ್ಲಿ ಬಂದ್ರೆ, ಸೊ ಈ ಪ್ರೊಸೀಜರ್ಸ್ ಎಲ್ಲ ಇದೀಸ್ ಆರ್ ಅಡ್ವಾನ್ಸ್ ಪ್ರೊಸೀಜರ್ಸ್. ಮೋಸ್ಟ್ ಕಾಮನ್ಲಿ ಲೈಕ್ UK, US ಅಲ್ಲೆಲ್ಲ ಮುಂಚೆ ತುಂಬಾ ಮಾಡ್ತಾ ಇದ್ದಾರೆ. ಇಂಡಿಯಾದಲ್ಲೂ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ. ಸೊ ಕಾಸ್ಟ್ ವೈಸ್ ಇಫ್ ಯು ಕಂಪೇರ್ ಟು ಅದರ್ ಕಂಟ್ರೀಸ್, ನಮ್ಮಲ್ಲಿ ಅತಿ ಕಮ್ಮಿ ಇದಾಗುತ್ತೆ. ವಿ ಆರ್ ದ ಇಂಟರ್ವೆನ್ಷನಲ್ ಪ್ರೊಸೀಜರ್ಸ್ ಆಲ್ದೋ ಸ್ವಲ್ಪ ಎಕ್ಸ್ಪೆನ್ಸಿವ್ ತರ ಇದ್ರೆ, ದ ಎಕ್ಸ್ಪೆನ್ಸಸ್ ಜಾಸ್ತಿ ಯಾಕೆ ಬರುತ್ತೆ ಅಂದ್ರೆ ಅದಕ್ಕೆ ಯೂಸ್ ಮಾಡೋ ಮಟೀರಿಯಲ್ಸ್, ಮೈಕ್ರೋ ಕ್ಯಾಥೆಟರ್ಸ್, ಅಬ್ಲೇಷನ್ ಪ್ರೋಬ್ಸ್ ಅಂತ. ಸೊ ದೋಸ್ ಆರ್ ಲಿಟಲ್ ಬಿಟ್ ಆಫ್ ಇಂಪೋರ್ಟೆಡ್ ಆಗಿರೋದ್ರಿಂದ ಅದ್ರದ್ದು ಮಟೀರಿಯಲ್ ಕಾಸ್ಟ್ ಇರುತ್ತೆ. ಪ್ರೊಸೀಜರ್ ಕಾಸ್ಟ್ ವೈಸ್ ವಿ ಆಲ್ವೇಸ್ ಲೈಕ್ ಸರ್ಜರಿಗೆ ಮ್ಯಾಚ್ ಆಗೋ ರೀತಿಯಲ್ಲಿ ನಮ್ದು ಪ್ರೊಸೀಜರ್ ಕಾಸ್ಟ್ ಇರುತ್ತೆ. ಸೊ ತುಂಬಾ ಎಕ್ಸ್ಪೆನ್ಸಿವ್ ನಮ್ಮ ದೇಶದಲ್ಲೂ ಆಗ್ತಾ ಇದೆ. ಈ ತುಂಬಾ ಜನ ಈ ಪ್ರೊಸೀಜರ್ಸ್ ಮಾಡಿಸ್ಕೊಂಡಿದ್ದಾರೆ ಅಂಡ್ ವಿ ಹ್ಯಾವ್ ಗಿವನ್ ಡೆಲಿವರ್ಡ್ ಗುಡ್ ರಿಸಲ್ಟ್ಸ್ ವಿತ್ ದಟ್. ಸೊ ಇದರಿಂದ ಅನಾನುಕೂಲತೆಗಳಿಗಿಂತ ಅನುಕೂಲತೆಗಳೇ ಹೆಚ್ಚು ಅಂತ ಹೇಳ್ಬೋದು. ಇರುತ್ತೆ. ಹೌದು ಹೌದು. ಸೊ ಮೆಜಾರಿಟಿ ಆಫ್ ದ ಪೇಷಂಟ್ಸ್ಗೆ ಏನಂತಂದ್ರೆ, ಈಗ ಸರ್ಜರಿ ಮಾಡಿಸ್ಕೊಂಡು ಅದು ತುಂಬಾ ದಿನ ಇದ್ದು ಅದಾದ್ಮೇಲೆ ಪೋಸ್ಟ್ ಆಪರೇಟಿವ್ ಮಾರ್ಬಿಡಿಟೀಸ್ ಅದೆಲ್ಲ ತುಂಬಾ ಕಮ್ಮಿ ಇರೋದ್ರಿಂದ, ಸೊ ಕೆಲವೊಂದು ಸ್ಪೆಸಿಫಿಕ್, ಈಗ ಯಾವುದೇ ಪೇಷಂಟ್ ಬಂದ್ರೆ ನಾವು ಅಸೆಸ್ ಮಾಡ್ತೀವಿ, ಮಾಡಿಬಿಟ್ಟು ಇದು ಸರ್ಜರಿಗೆ ಸೂಟಬಿಲಿಟಿ ಇದೆನಾ ಇಲ್ಲ ಇಂಟರ್ವೆನ್ಷನ್ ರೇಡಿಯಾಲಜಿ ಸೂಟಬಿಲಿಟಿ ಇದೆನಾ, ಇದಕ್ಕಿದ್ರೆ ಇದು ನಾವು ಡೆಫಿನೆಟ್ಲಿ ಅವ್ರಿಗೆ ರೆಕಮೆಂಡ್ ಮಾಡಿ. ಬಿಕಾಸ್ ಈ ಒಂದು ರೂಲ್ ಆಫ್ ಮೆಡಿಸಿನ್ ಇದೆ, ಯಾವುದೇ ಪೇಷಂಟು ಯಾವುದೇ ಡಾಕ್ಟರ್ ಹತ್ರ ಹೋದ್ರೆ ಯಾವ್ಯಾವ ಡಿಫ್ರೆಂಟ್ ವಿಧಾನ ರೀತಿಗಳಿದೆ ಅದು ಅವ್ರಿಗೆ ತಿಳಿಸ್ಕೊಡೋದು ನಮ್ಮ ಜವಾಬ್ದಾರಿ ಇರುತ್ತೆ. ಇದೊಂದೇ ಆಪ್ಷನ್ ಅಂತ ಇರಲ್ಲ. ಈಗ ನಮ್ಮ ಹತ್ರ ಇಂಟರ್ವೆನ್ಷನ್ ಬಂದಿದ್ದಾರೆ ಅಂದ್ರೆ ಇದೊಂದೇ ಇರಲ್ಲ, ನಾವು ಶಸ್ತ್ರಚಿಕಿತ್ಸೆ ಆಪ್ಷನ್ ಹೇಳ್ತೀವಿ. ಫೈನಲಿ ಡಿಪೆಂಡ್ ಆಗುತ್ತೆ ಅದ್ರ ಮೇಲೆ. ಹೌದು ಡಾಕ್ಟರ್, ಕೊನೆಯದಾಗಿ ನಿಮ್ಮ ಒಂದು ಮಾತು ಈ ವಿಷಯದ ಬಗ್ಗೆ. ಇದು ನಮ್ದು ಒಂಥರ ಲ್ಯಾಬೊರೇಟರಿ ಸಬ್ಜೆಕ್ಟ್ ತರ ಇದೆ ನಮ್ಗೆ ಇವತ್ತು. ಓಕೆ. ಸೊ ಈಗ ಇಂಟರ್ವೆನ್ಷನ್ ರೇಡಿಯಾಲಜಿ ಅಂದ್ರೆ ತುಂಬಾ ಜನರಿಗೆ ಕನ್ಫ್ಯೂಷನ್ ಇರುತ್ತೆ, ಇದೇನು ಬರೀ ಸ್ಕ್ಯಾನ್ ಅಷ್ಟೇ ಅಲ್ವಾ, ಇದ್ರ ಮುಖಾಂತರನು ಚಿಕಿತ್ಸೆ ಕೊಡಬಹುದು ಅನ್ನೋದು ಇಂಟರ್ವೆನ್ಷನ್ ರೇಡಿಯಾಲಜಿ ಮುಖ್ಯ ಉದ್ದೇಶ. ಸೊ ಅದರಲ್ಲೂ ನಿಮ್ಗೆ ವಿತೌಟ್ ಸರ್ಜರಿ, ಮಿನಿಮಲಿ ಇನ್ವೇಸಿವ್ ಅಂದ್ರೆ ಸ್ಕಾರ್ ಇಲ್ಲಾರ್ದೇನೆ, ಇಲ್ಲಾಂದ್ರೆ ನಿಮ್ಗೆ ದೊಡ್ಡದಾಗಿ ಸ್ಟಿಚಸ್ ಇಲ್ಲಾರ್ದೇನೆ, ಲಿವರ್ ಕ್ಯಾನ್ಸರ್ ಇಂದ ಹಿಡಿದು ಗರ್ಭಕೋಶದ ಗಡ್ಡೆ, ಥೈರಾಯ್ಡ್ ಗಡ್ಡೆ, ಇಲ್ಲ ದೊಡ್ಡ ವಯಸ್ಕರಲ್ಲಿ ಪ್ರಾಸ್ಟೇಟ್ ಸಮಸ್ಯೆ ಇರುತ್ತೆ, ಆಸ್ಟಿಯೋಆರ್ಥರೈಟಿಸ್ ಸಮಸ್ಯೆ ಇರುತ್ತೆ. ಆಸ್ಟಿಯೋಆರ್ಥರೈಟಿಸ್ ನೋವು ಇರೋದನ್ನ ನಾವು ಎಂಬಲೈಸೇಷನ್ ಮುಖಾಂತರ ನೋವು ಕಮ್ಮಿ ಮಾಡ್ತೀವಿ. ಪರ್ಸೆಟ್ ಡಿಸೀಸ್ ಮಂಡಿ ನೋವನ್ನ ಕಮ್ಮಿ ಮಾಡೋದಕ್ಕೆ ಆಸ್ಟಿಯೋಆರ್ಥರೈಟಿಸ್ ಎಂಬಲೈಸೇಷನ್ ಅಂತ ಮಾಡ್ತೀವಿ. ಸೊ ಹಾಗೆ ಬೇರೆ ಬೇರೆ ವಿಧಾನಗಳಿಂದ. ಈಗ ಸರ್ಜರಿ ಅಂದ್ರೆ ಭಯ ಇರೋರು ಈ ಟೆಕ್ನಿಕ್ ಬರ್ಬೋದು. ಈ ಟೆಕ್ನಿಕ್ ನ ಡೆಫಿನೆಟ್ಲಿ ಬಂದು ಕನ್ಸಲ್ಟ್ ಮಾಡಬಹುದು. ಈ ಸೂಟಬಿಲಿಟಿ ಇದ್ರೇನೆ ನಾವು ಸಜೆಸ್ಟ್ ಮಾಡ್ತೀವಿ. ಫೈನಲ್ ಡಿಸಿಷನ್ ಅವ್ರ ಮೇಲೆ ಇರುತ್ತೆ, ಅವರು ಪ್ರೊಸೀಡ್ ಮಾಡ್ಬೇಕನ್ನೋದು ಇಲ್ಲ ಡಿಸೈಡ್ ಮಾಡ್ಕೋಬಹುದು. ಓಕೆ ಡಾಕ್ಟರ್, ಇವತ್ತು ನಮಗೋಸ್ಕರ ಸಮಯನ ಮಾಡ್ಕೊಂಡು ಬಂದು ನೀವು ಒಂದು ಹೊಸ ವಿಷಯದ ಬಗ್ಗೆ ತುಂಬ ಚೆನ್ನಾಗಿ ನಮ್ಗೆಲ್ರಿಗೂ ಅರ್ಥ ಆಗುವಂತೆ ಇದು ಇಂಟರ್ವೆನ್ಷನಲ್ ರೇಡಿಯಾಲಜಿ ಈ ವಿಷಯದ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ತಮಗೂ ಮತ್ತು ತಮ್ಮ ಸಂಸ್ಥೆ ನಾರಾಯಣ ಹೆಲ್ತ್ ಆಸ್ಪತ್ರೆಗೂ ನಮ್ಮ ವಾಹಿನಿಯ ಪರವಾಗಿ ಮತ್ತು ನಮ್ಮ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಸಹ ನಿಮ್ಗೆ ತುಂಬಾ ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ಇದು ಈಗಿನ ಆಧುನಿಕ ಜಗತ್ತಿನಲ್ಲಿ ಆಧುನಿಕವಾದ ಟ್ರೀಟ್ಮೆಂಟ್ಗಳನ್ನ ಜನರಿಗೆ ತಿಳಿಸೋದು ಈ ನಿಮ್ಮ ವಾಹಿನಿ ಮುಖಾಂತರ ನಮಗೊಂದು ಅವಕಾಶ ಸಿಕ್ಕಿದೆ. ಧನ್ಯವಾದಗಳು. ನೋಡಿದ್ರಲ್ಲ, ನಾವು ಎಷ್ಟು ಒಂದು ಹೊಸ ವಿಷಯದ ಬಗ್ಗೆ ಎಷ್ಟೊಂದು ಮಾಹಿತಿನ ತಿಳ್ಕೊಂಡ್ವಿ. ಇದ್ರ ಜೊತೆ ನಮ್ಮ ಇವತ್ತಿನ ಆಯುಷ್ಮಾನ್ ಭವ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ನಮ್ಮ ಮುಂದಿನ ಕಂತಿನಲ್ಲಿ ಇನ್ನೊಂದು ಇದೇ ರೀತಿ ಹೊಸ ವಿಷಯವಾಗಿ ತಜ್ಞ ವೈದ್ಯರೊಡನೆ ಮಾಹಿತಿನ ತಿಳ್ಕೊಳ್ಳೋಣ. ನಮಸ್ಕಾರ.